ಕರ್ತನಾದ ಯೇಸುಕ್ರಿಸ್ತನ ದಿವ್ಯನಾಮದಲ್ಲಿ ನಿಮ್ಮೆಲ್ಲರಿಗೂ ಶಾಲೋಮ್. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನ ಏನು ಹೇಳುತ್ತೆ? ಆದರೆ ಆತ್ಮನ ಫಲಗಳು ಯಾವ್ಯಾವೆಂದರೆ, ದೇವರಾತ್ಮನಿಂದುಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯಾಳುತ್ವ, ಉಪಕಾರ, ನಂಬಿಕೆ, ಸಾತ್ವಿಕತ್ವ, ಶಮೆದಮೆ. ಆತ್ಮನ ಫಲದಲ್ಲಿ ಕಾಣಿಸಿಕೊಳ್ಳುವಂತಹ 9 ತೋಳುಗಳು. ಮೊದಲನೇದಾಗಿ ಪ್ರೀತಿ. ದೇವರೇ ನಮ್ಮನ್ನು ಮೊದಲು ಪ್ರೀತಿಸಿದ್ದಾರೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟಿದ್ದಾರೆ. ಎರಡನೇದಾಗಿ ನಾವು ದೇವರನ್ನು ಪ್ರೀತಿಸಬೇಕು. ಈ ಪ್ರೀತಿಯನ್ನೇ ಆಧಾರ ಮಾಡಿಕೊಂಡು ಕಳೆದ 2 ಸಂದೇಶಗಳಲ್ಲಿ ಪೇತ್ರನ ಜೀವಿತದ ಬಗ್ಗೆ ಹಂಚಿಕೊಂಡೆ. ಯೇಸು ಮರಣ ಹೊಂದುವುದಕ್ಕಿಂತ ಮುಂಚೆ ಗೆತ್ಸೆಮನೆ ತೋಟದಲ್ಲಿದ್ದಾಗ ಯೇಸು ತನ್ನ ಶಿಷ್ಯರೊಂದಿಗೆ ಮಾತಾಡ್ತಾ ಹೇಳ್ತಾರೆ, ಈ ರಾತ್ರಿ ನೀವು ನನ್ನನ್ನು ಬಿಟ್ಟು ಹಿಂಜರಿದು ಹೋಗುತ್ತೀರಿ ಎಂದು ಹೇಳಿದಾಗ ಪೇತ್ರನು ಒಂದು ಮಾತು ಹೇಳ್ತಾನೆ, ಯೇಸುವೇ, ಎಲ್ಲರೂ ನಿನ್ನನ್ನು ಬಿಟ್ಟು ಹಿಂಜರಿದರೂ ಕೂಡ ನಾನು ಮಾತ್ರ ಹಿಂಜರಿಯುವುದೇ ಇಲ್ಲ ಅನ್ನುತ್ತಾನೆ. ನಿನಗೋಸ್ಕರ ಪ್ರಾಣ ಬೇಕಾದರೂ ಕೊಡ್ತೇನೆ ಅಂತಾನೆ. ಅಂದ್ರೆ ಅರ್ಥವೇನು? ಪ್ರಾಣದಷ್ಟು ಪ್ರೀತಿಸ್ತೇನೆ ಎಂದರ್ಥ. ಆದರೆ ವಾಸ್ತವದಲ್ಲಿ ಪೇತ್ರನು ನಿಜವಾಗಲೂ ಯೇಸುವನ್ನು ಪ್ರಾಣದಷ್ಟು ಪ್ರೀತಿಸಿದನೋ? ಅದು ಹೇಗೆ ಗೊತ್ತಾಗುತ್ತೆ? ಪ್ರಾಣ ಅಪಾಯಕ್ಕೊಳಗಾದಾಗಲೇ ಗೊತ್ತಾಗುತ್ತೆ. ಸ್ವಲ್ಪ ಹೊತ್ತಾದ ಮೇಲೆ ರೋಮ್ ಸೈನಿಕರು ಯೇಸುಕ್ರಿಸ್ತನನ್ನು ಬಂಧಿಸುವುದಕ್ಕಾಗಿ ಬರ್ತಾರೆ. ಹಾಗೆ ಬಂಧಿಸಲು ಬಂದಾಗ ಜರುಗಿದೇನು? ಪ್ರಾಣವನ್ನೇ ಕೊಡ್ತೇನೆಂದು ಹೇಳಿದ ಪೇತ್ರನು ತನ್ನ ಪ್ರಾಣವನ್ನೇ ಹಿಡಿತದಲ್ಲಿಟ್ಟುಕೊಂಡು ಓಡಿಹೋದ. ಪೇತ್ರನಂತಹ ಹಿರಿಯನೇ, ಅಪೋಸ್ತಲರಲ್ಲಿಯೇ ಹಿರಿಯನೆಂದು ಕರೆಯಲ್ಪಟ್ಟ ಪೇತ್ರನು ಓಡಿಹೋದಾಗ ಪೇತ್ರನ ಹಾಗೆ ಉಳಿದ ಶಿಷ್ಯರು ಕೂಡ ಓಡಿಹೋದ್ರು. ಪ್ರಾಣವನ್ನೇ ಕೊಡ್ತೇನೆಂದು ಹೇಳಿದಂತಹ ಶಿಷ್ಯರು ಯೇಸುವನ್ನು ಒಬ್ಬಂಟಿಗನಾಗಿ ಅರ್ಧದಲ್ಲಿಯೇ ಬಿಟ್ಟು ಓಡಿ ಹೋಗೋದು ಎಷ್ಟು ಘೋರ ನೋಡಿ. ಅಷ್ಟು ಮಾತ್ರವಲ್ಲ, ಯೇಸು ಕ್ರಿಸ್ತನನ್ನು ಅನ್ಯಾಯದ ತೀರ್ಪಿಗೆ ಒಳಪಡಿಸುವುದಕ್ಕಾಗಿ ಕರೆದುಕೊಂಡು ಹೋದಾಗ ಪೇತ್ರನು ಯೇಸುವನ್ನು ದೂರದಲ್ಲಿದ್ದುಕೊಂಡು ಹಿಂಬಾಲಿಸುತ್ತಾ ಇರುವಾಗ ಯಾರೋ ಒಬ್ರು ಕೇಳ್ತಾರೆ, ಯೇಸು ಕ್ರಿಸ್ತನ ಶಿಷ್ಯರಲ್ಲಿ ನೀನು ಕೂಡ ಒಬ್ಬನಲ್ಲವೋ ಎಂದು ಕೇಳಿದ್ರೆ ಏನ್ ಹೇಳ್ತಾನೆ ಗೊತ್ತಾ? ಯೇಸು ಯಾರೆಂದು ನನಗೊತ್ತಿಲ್ಲ ಎಂದು ಅಲ್ಲಗಳ್ದ. ಒಬ್ಬ ಚಿಕ್ಕ ಹುಡುಗಿ ಪೇತ್ರನಿಗೆ ನೋಡಿ, ನೀನು ಆ ಬೋಧಕನ ಶಿಷ್ಯರಲ್ಲಿ ಒಬ್ಬನಲ್ಲವೋ ಎಂದು ಕೇಳ್ತಾಳೆ. ಹಾಗೆ ಕೇಳಿದ ತಕ್ಷಣವೇ ಆಗ ಪೇತ್ರನು ಆ ಚಿಕ್ಕ ಹುಡುಗಿಯನ್ನು ನೋಡಿ, ನೀನೇನ್ ಮಾತಾಡ್ತಾ ಇದ್ದೀಯೆಂದು ನನಗೆ ಗೊತ್ತಿಲ್ಲ, ಆ ಯೇಸು ಯಾರೆಂದು ನನಗೇ ಗೊತ್ತಿಲ್ಲ ಅಂದ. ಎಷ್ಟು ಘೋರ ನೋಡಿ! 3 ಸಾರಿ ಯೇಸು ಯಾರು ನನಗೆ ಗೊತ್ತಿಲ್ಲ ಎಂದು ಅಲ್ಲಗೆಳೆದ. ಪ್ರಾಣವನ್ನೇ ಕೊಡ್ತೇನೆಂದು ಹೇಳಿದ. ಯಾವಾಗ? ಅದೇ ರಾತ್ರಿ. ಆದರೆ ಬೆಳಗ್ಗೆ ಆಗೋಷ್ಟೊತ್ತಿಗೆ ಯೇಸು ಯಾರು ಗೊತ್ತಿಲ್ಲ ಎಂದು ಹೇಳಿಬಿಟ್ಟ. ಇದು ಪೇತ್ರನ ಆತ್ಮಿಕತೆಯಾಗಿದೆ. ನಾವು ಕೂಡ ಪ್ರತಿ ಭಾನುವಾರ ಆರಾಧನೆಯಲ್ಲಿ ದೇವರಿಗೆ ಬಹಳ ವಾಗ್ದಾನಗಳನ್ನು ಮಾಡ್ತೇವೆ. ನಾವು ಒಂದು ಒಳ್ಳೆ ವಾಕ್ಯ ಕೇಳಿದಾಗ, ಒಂದು ಒಳ್ಳೆ ಸಂದೇಶವನ್ನು ನಾವು ಕೇಳಿದಾಗ, ಆ ಸಂದೇಶ ನಮ್ಮ ಜೀವಿತದಲ್ಲಿ ಪ್ರಭಾವ ಬೀರಿದಾಗ ತೀರ್ಮಾನ ತೆಗೆದುಕೊಳ್ತೇವೆ, ದೇವರಿಗೆ ಒಂದು ಮಾತು ಕೊಡ್ತೇವೆ. ಆ ನಂತರ ಆ ಮಾತನ್ನು ಮರೆತು ಹೋಗ್ತೇವೆ. ಆದರೆ ಕೇಳಿ ಕ್ರೈಸ್ತಿಯ ಸಮಾಜವೇ, ನಾವು ಹೌದೆಂದರೆ ಹೌದಾಗಿರ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅಂತಾಗಿರ್ಬೇಕು. ಅದು ದೇವರು ಕೋರಿಕೊಳ್ಳುವಂತಹ ವ್ಯಕ್ತಿತ್ವ, ಆತ್ಮಿಕತೆಯಾಗಿದೆ ಎಂದು ಮರೆಯಬೇಡಿ ಪ್ರಿಯರೇ. ಯೇಸು ಶಿಲುಬೆಗೆ ಒಪ್ಪಿಸಲ್ಪಡ್ತಾರೆ, ಶಿಲುಬೆಗೆ ಹಾಕಲ್ಪಡ್ತಾರೆ, ಮರಣ ಹೊಂದುತ್ತಾರೆ, ತಿರುಗಿ ಎದ್ದೇಳ್ತಾರೆ, ಶಿಷ್ಯರಿಗೆ ಕಾಣಿಸಿಕೊಳ್ತಾರೆ. ಹಾಗೆ ಶಿಷ್ಯರಿಗೆ ಕಾಣಿಸಿಕೊಂಡ ಪ್ರಕ್ರಿಯೆಯಲ್ಲಿ ಪೇತ್ರನೊಂದಿಗೆ ಮಾತಾಡ್ತಿದ್ದಾರೆ. ಪೇತ್ರನೇ, ನೀನು ನನ್ನನ್ನು ಪ್ರೀತಿಸ್ತಿದೀಯಾ ಎಂದು. ಯೋಹಾನ ಸುವಾರ್ತೆ 21ನೇ ಅಧ್ಯಾಯ 15ನೇ ವಚನ. ಅವರು ಊಟ ಮಾಡಿದ ಮೇಲೆ ಯೇಸು ಸೀಮೋನ್ ಪೇತ್ರನನ್ನು ನೋಡಿ, ಯೋಹಾನನ ಮಗನಾದ ಸೀಮೋನನೇ, ನೀನು ಎಲ್ಲರಿಗಿಂತಲೂ ಹೆಚ್ಚಾಗಿ ನನ್ನನ್ನು ಪ್ರೀತಿಸುತ್ತಿದ್ದೀಯಾ? ಹೀಗೆ 1 ಸಾರಿ ಅಲ್ಲ, ಯೇಸು 3 ಸಾರಿ ಕೇಳ್ತಾರೆ, ನೀನು ನನ್ನನ್ನು ಪ್ರೀತಿಸುತ್ತಿದ್ದೀಯಾ? ಹೌದು ಸ್ವಾಮಿ, ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆಂದು ನೀನೇ ಬಲ್ಲೆ ಎಂಬುದಾಗಿ ಆತನಿಗೆ ಹೇಳಿದನು. ಆಗ ಯೇಸು ನನ್ನ ಕುರಿಮರಿಗಳನ್ನು ಏನಂತಾರೆ? ಮೇಯಿಸು. ಕಲ್ವರಿ ಟೆಂಪಲ್ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಸುಮಾರು 1995ರಲ್ಲಿ ನಾನು ಒಂದು ಮರದ ಕೆಳಗೆ ವಾಕ್ಯವನ್ನು ಪ್ರಕಟಿಸುವುದಕ್ಕಾಗಿ ಮೊಳಕಾಲೂರಿ ಪ್ರಾರ್ಥನೆ ಮಾಡುತ್ತಾ ಇದ್ದೆ. ಹಾಗೆ ಪ್ರಾರ್ಥಿಸುವ ಸಮಯದಲ್ಲಿ ದೇವರು ನನ್ನೊಂದಿಗೆ ಮಾತಾಡಿದರು. ಮೊದಲನೇದಾಗಿ ಹೇಳಿದ್ದೇನು ಗೊತ್ತಾ? ನಾನು ಅತ್ಯಂತ ದೊಡ್ಡ ಸಭೆಯನ್ನು ನಿನಗೆ ಕೊಡ್ಲಿಕ್ಕಿದ್ದೇನೆ
ಎಂದು ದೇವರು ಹೇಳಿದ್ರು. ಅದು ಈಗ ಹೇಳಿರೋ ಮಾತಲ್ಲ. ಈಗ ಕಲ್ವರಿ ಟೆಂಪಲ್ ಅತ್ಯಂತ ದೊಡ್ಡ ಸಭೆ. ಆದರೆ 95ರಲ್ಲಿಯೇ, ಅಂದರೆ ಸುಮಾರು ಎಷ್ಟು ವರ್ಷಗಳ ಹಿಂದೆ ಹೇಳಿ, 28 ವರ್ಷಗಳ ಹಿಂದೆ ದೇವರು ನನಗೆ ಮಾತಾಡಿ ಅತ್ಯಂತ ದೊಡ್ಡ ಸಭೆ ಕೊಡ್ತೇನೆಂದು ಹೇಳಿದ್ರು. ದೇವರು ವಾಗ್ದಾನ ಮಾಡುವುದಾದರೆ ಖಚಿತವಾಗಿಯೂ ಆ ವಾಗ್ದಾನವನ್ನು ನೆರವೇರಿಸುತ್ತಾರೆ. ದೇವರು ಅತ್ಯಂತ ದೊಡ್ಡ ಸಭೆ ಕೊಡ್ತೇನೆಂದು ಆ ದಿನ ನನ್ನೊಂದಿಗೆ ಮಾತಾಡಿದಾಗ ನನ್ನ ಜೊತೆ ಇರುವ ನನ್ನ ಸಹೋದರ ಸಹೋದರಿಯರಿಗೆ ಆ ವಿಷಯ ನಾನು ಹೇಳಿದೆ. ದೇವರು ನನ್ನೊಂದಿಗೆ ಮಾತಾಡಿದ್ದಾರೆ, ಅತ್ಯಂತ ದೊಡ್ಡ ಸಭೆ ಕೊಡ್ತೇನೆಂದಿದ್ದಾರೆ ಎಂದು ನಾನು ಅವರಿಗೆ ಹಂಚಿಕೊಂಡೆ. ಆ ದಿನ ಅತ್ಯಂತ ದೊಡ್ಡ ಸಭೆ ನಾರಾಯಣಗೂಡದಲ್ಲಿರುವ ಬ್ಯಾಪ್ಟಿಸ್ಟ್ ಚರ್ಚ್ ಆಗಿತ್ತು. ಸುಮಾರು 2,000 ಜನ ಸದಸ್ಯರಿದ್ರು. ಅದೇ ಅತ್ಯಂತ ದೊಡ್ಡ ಸಭೆಯಾಗಿತ್ತು. ನಾನು ಅಂದ್ಕೊಂಡಿದ್ದೇನೆಂದರೆ ಬಹುಶಃ ಅತ್ಯಂತ ದೊಡ್ಡ ಸಭೆ ಅಂದರೆ 3,000 ಜನ ಕೊಡ್ತಾರೇನೋ ಎಂಬುದಾಗಿ ನಾನು ಅಂದುಕೊಂಡೆ ಆ ದಿನ. ಆದರೆ ಯಾವತ್ತೂ ಅಂದ್ಕೊಳ್ಳಲಿಲ್ಲ ಇಷ್ಟೊಂದು ದೊಡ್ಡ ಸಭೆಯನ್ನು ದೇವರು ಕೊಡ್ತಾರೆಂದು. ಅಂದರೆ ನಾವು ಆಶಿಸಿದ್ದಕ್ಕಿಂತಲೂ, ನಾವು ಬೇಡಿಕೊಂಡದ್ದಕ್ಕಿಂತಲೂ, ನಾವು ಊಹಿಸಿದ್ದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡುವಂತಹ ದೇವರೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ಇದನ್ನು ಮರೆಯಬೇಡಿ ಪ್ರಿಯರೇ. ನೀವು ಯಾವುದನ್ನು ಬೇಡಿಕೊಳ್ತಾ ಇದ್ದೀರೋ, ಯಾವುದನ್ನು ಆಶಿಸುತ್ತಾ ಇದ್ದೀರೋ, ಅದೆಲ್ಲದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ದೇವರು ಅನುಗ್ರಹಿಸುವುದಕ್ಕಾಗಿ ಆತನು ಸಾಮರ್ಥ್ಯವುಳ್ಳವನಾಗಿದ್ದಾನೆ. ಮೊದಲನೇದಾಗಿ ದೇವರು ನನಗೆ ಹೇಳಿದ್ದೇನೆಂದರೆ ಅತ್ಯಂತ ದೊಡ್ಡ ಸಭೆ ಕೊಡ್ತೇನೆಂದು ಹೇಳಿದ್ರು. ಎರಡನೇದು, ಯಾವ ಜನರನ್ನು ನಾನು ಬಹಳ ಪ್ರೀತಿಸಿದೇನೋ, ಅಂದರೆ ಪ್ರಾಣದಷ್ಟು ಪ್ರೀತಿಸಿದೇನೋ, ಹಾಗೆ ಪ್ರಾಣದಷ್ಟು ಪ್ರೀತಿಸಿದಂತಹ ನನ್ನ ಮಕ್ಕಳನ್ನು ನಾನು ನಿನ್ನ ಬಳಿಗೆ ಕರೆತರ್ತೇನೆ. ಅವರನ್ನು ಕೂಡ ನೀನು ಪ್ರಾಣದಷ್ಟು ಪ್ರೀತಿಸಬೇಕು. ನೀನು ನಿಜವಾಗ್ಲೂ ನನ್ನನ್ನು ಪ್ರೀತಿಸುವುದಾದರೆ ಆ ಪ್ರೀತಿಯನ್ನು ನೀನು ಸಾಬೀತುಪಡಿಸಬೇಕು. ಕೇಳಿದೆ ದೇವರೇ ಹೇಗೆ ಸಾಬೀತುಪಡಿಸಬೇಕೆಂದು. ಆಗ ದೇವರು ನನ್ನೊಂದಿಗೆ ಮಾತಾಡಿದ್ರು. ನೀನು ನಿಜವಾಗ್ಲೂ ನನ್ನನ್ನು ಪ್ರೀತಿಸುವುದಾದರೆ ನಾನು ನಿನ್ನ ಬಳಿಗೆ ಕರೆತರುವ ನನ್ನ ಕುರಿಗಳನ್ನು ಮೇಯಿಸು ಎಂದು ಹೇಳಿದ್ರು. ಏನೆಂದು ಹೇಳಿದ್ರು? ನನ್ನ ಕುರಿಗಳನ್ನು ಮೇಯಿಸು ಅಂದ್ರು. ಆ ದಿನ ದೇವರಿಗೆ ಮಾತುಕೊಟ್ಟೆ. ಏನೆಂದು ಗೊತ್ತಾ? ದೇವರೇ, 600 ಆಗಲಿ 106 ಆಗಲಿ, ನೀನು ಕರೆತರುವ ನಿನ್ನ ಮಕ್ಕಳನ್ನು ಇಗೋ ಈ ವಾಕ್ಯದಿಂದ ಸಮೃದ್ಧಿಯಾಗಿ ಪೋಷಿಸುತ್ತೇನೆ ದೇವರೇ ಎಂದು ಮಾತು ಕೊಟ್ಟೆ. ಬಹಳ ಸಂದರ್ಭಗಳಲ್ಲಿ ಬಹಳ ಜನರು ನನಗೆ ನೋಡಿ, ಬಹುಶಃ ಅವರಿಗೆ ನನ್ನ ಮೇಲಿರುವಂತಹ ಒಂದು ಅಭಿಮಾನ ಆಗಿರಬಹುದು, ಇಲ್ಲವೇ ಪ್ರೀತಿಯಾಗಿರಬಹುದು, ಅದರ ನಿಮಿತ್ತ ಈ ಮಾತು ಹೇಳ್ತಾರೆ. ಏನೆಂದು ಗೊತ್ತಾ? ನೀವು ಎಷ್ಟೋ ಕಷ್ಟಪಡ್ತಾ ಇರ್ತೀರಿ, ಎಷ್ಟೋ ಪ್ರಯಾಸ ಪಡ್ತಾ ಇರ್ತೀರಿ, ಇಷ್ಟು ಪ್ರಯಾಸ ಪಡುವ ಸೇವಕರನ್ನು ನಾವು ಎಲ್ಲಿಯೂ ನೋಡಲಿಲ್ಲ ಎಂಬುದಾಗಿ ಹೀಗೆ ಸಾಧಾರಣವಾಗಿ ಹೇಳ್ತಾ ಇರ್ತಾರೆ. ದಯವಿಟ್ಟು ಗಮನಿಸಿ, ನಿಮ್ಮನ್ನು ವಾಕ್ಯದಿಂದ ಪೋಷಿಸುವ ಪ್ರಕ್ರಿಯೆಯಲ್ಲಿ ಯಾವ ಒಂದು ದಿವಸವೂ ನಿರ್ಲಕ್ಷ್ಯ ಮಾಡಲಿಲ್ಲ. ಆರೋಗ್ಯ ಸರಿಯಾಗಿಲ್ಲದಿದ್ರೂ ಕೂಡ ಅಲಕ್ಷ್ಯ ಮಾಡಲಿಲ್ಲ. ಒಮ್ಮೆ ನನಗೆ ಫ್ರ್ಯಾಕ್ಚರ್ ಆಗಿ ಕಾಲೆಲುಬು ಮುರಿದು ಹೋಗಿತ್ತು, ಒಂದು ಪ್ರಮಾದಕ್ಕೊಳಗಾಗಿದೆ. ಹಾಗೆ ಫ್ರ್ಯಾಕ್ಚರ್ ಆದಾಗ ಡಾಕ್ಟರ್ ಕೊಟ್ಟ ಸಜೆಷನ್ ಏನೆಂದರೆ 4 ವಾರದಿಂದ 8 ವಾರಗಳವರೆಗೂ ನೀವು ಕದಲುವ ಹಾಗಿಲ್ಲ ಎಂದು ಹೇಳಿದ್ರು. ನೀವು ನಿಮ್ಮ ಪಾದ ನೆಲದ ಮೇಲೆ ಇಡುವ ಹಾಗಿಲ್ಲ ಅಂದ್ರು. ಆ ಸಮಯದಲ್ಲಿ ಬಹಳ ಜನ ಬಹಳ ಪ್ರಶ್ನೆ ಕೇಳಿದ್ರು, ಬಹಳ ಸಲಹೆ ಕೂಡ ಕೊಟ್ಟರು. ಮುಂದಿನ 6 ವೀಕ್ಸ್ ಹೊರಗಡೆಯಿಂದ ಪ್ರೀಚರ್ಸ್ಗಳನ್ನು ಕರೆಯೋಣ ವಾಕ್ಯ ಸಾರುವುದಕ್ಕೋಸ್ಕರ ಎಂದು ಅವರು ಹೇಳಿದ್ರು. ಆದರೆ ನಾನು ತೆಗೆದುಕೊಂಡ ತೀರ್ಮಾನ ಏನೆಂದರೆ 600 ಆಗಲಿ 106 ಆಗಲಿ, ದೇವರು ನನ್ನ ಬಳಿಗೆ ಕಳಿಸಿಕೊಟ್ಟಿರುವಂತಹ ಆತನ ಮಕ್ಕಳನ್ನು ನಾನೇ ವಾಕ್ಯದಿಂದ ಪೋಷಿಸಬೇಕು. ಎಷ್ಟೋ ದೇಶಗಳವರು ನನಗೆ ಕರೆಯುತ್ತಾ ಇರ್ತಾರೆ, ನಮ್ಮ ದೇಶಕ್ಕೆ ಬನ್ನಿರಿ, ವಾಕ್ಯವನ್ನು ಸಾರಿರಿ, ನಮ್ಮ ದೇಶಕ್ಕೆ ಬಂದು ವಾಕ್ಯ ಸಾರಿರಿ ಎಂದು. 2007 ಕಲ್ವರಿ ಟೆಂಪಲ್ ಸ್ಟಾರ್ಟ್ ಆದ 2 ಇಯರ್ಸ್ ನಂತರ ವಿದೇಶಗಳಿಗೆ ಹೋಗೋದನ್ನು ಬಿಟ್ಟೆ. 2007ನಿಂದ 2017ವರೆಗೂ ಅಂದರೆ ಹೆಚ್ಚು ಕಡಿಮೆ 10 ಇಯರ್ಸ್ ಯಾವ ಒಂದು ದೇಶಕ್ಕೂ ಹೋಗಲಿಲ್ಲ, ಎಲ್ಲಿಗೂ ಹೋಗಲಿಲ್ಲ. ವಿದೇಶಗಳಿಂದ ಅಂದರೆ ಅಮೆರಿಕ ದೇಶದಿಂದ, ಗಲ್ಫ್ ಕಂಟ್ರೀಸ್ಗಳಿಂದ, ಆಸ್ಟ್ರೇಲಿಯಾ ದೇಶದಿಂದ, ಇತರ ದೇಶಗಳಿಂದ ನನಗೆ ಬಾ ಎಂದು ಕರೆದಾಗ ನಾನು ಬರ್ಲಿಕ್ಕಾಗಲ್ಲ ಅಂದಾಗ ಅವರು ನನಗೆ ಹೇಳ್ತಾ ಇದ್ರು, ಇಗೋ ಅಷ್ಟು ದೊಡ್ಡ ಸೇವಕರು ಬಂದಿದ್ದಾರೆ, ಇಷ್ಟು ದೊಡ್ಡ ಸೇವಕರು ಬಂದಿದ್ದಾರೆ, ಇವರು ಬಂದಿದ್ದಾರೆ, ನೀವು ಬರಲ್ಲ ಅಂತೀರಲ್ಲವೇ? ನಾನು ಅಷ್ಟು ದೊಡ್ಡ ಸೇವಕನಲ್ಲದೇ ಇರುವುದರಿಂದ ನಾನು ಬರಲ್ಲ ಎಂದು ಹೇಳ್ತಿದ್ದೆ. ಅಮೆರಿಕ ದೇಶದಲ್ಲಿ ವಾಕ್ಯ ಸಾರುವುದಕ್ಕಿಂತ, ಆಫ್ರಿಕಾದಲ್ಲಿ ವಾಕ್ಯ ಸಾರುವುದಕ್ಕಿಂತ, ಆಸ್ಟ್ರೇಲಿಯಾದಲ್ಲಿ ವಾಕ್ಯ ಸಾರುವುದಕ್ಕಿಂತ, ಅನೇಕ ಇತರ ದೇಶಗಳಲ್ಲಿ ವಾಕ್ಯ ಸಾರುವುದಕ್ಕಿಂತ ನಿಮ್ಮೆಲ್ಲರ ಮುಂದೆಯೇ ವಾಕ್ಯ ಸಾರುವಂಥದ್ದೇ ಅದು ಆತ್ಮೀಕ ತಂದೆಯಾದ ನನಗೆ ಆನಂದ ಕೊಡುತ್ತೆ. ಅದಕ್ಕಾಗಿಯೇ ನಾನು ಯಾವತ್ತೂ ಕೂಡ ನಿಮ್ಮನ್ನು ಬಿಟ್ಟು ಹೋಗುವ ಪ್ರಯತ್ನ ಮಾಡಲಿಲ್ಲ. ಅದಕ್ಕಾಗಿಯೇ ಹೇಳ್ತಿದ್ದೇನೆ ಕೇಳಿ. ದೇವರನ್ನು ನಾವು ಪ್ರೀತಿಸ್ತಾ ಇದ್ದೇವಾ? ಯಸ್ ಅನ್ನುವುದಾದರೆ ಆತನ ವಾಕ್ಯವನ್ನು ಕ್ರಿಯೆಯಲ್ಲಿಡಬೇಕು. ಹೇಗೆಂದು ಹೇಳ್ತೇನೆ ಕೇಳಿ. ಒಬ್ಬ ಸಭಾಪಾಲಕನಾಗಿ ನನ್ನ ಜವಾಬ್ದಾರಿಕೆ ಏನೆಂದರೆ ನಿಮ್ಮನ್ನು ಪ್ರಾಣದಷ್ಟು ಪ್ರೀತಿಸಬೇಕು, ನಿಮ್ಮೆಲ್ಲರನ್ನು ವಾಕ್ಯದಿಂದ
ಪೋಷಿಸುವಂಥದ್ದು. ನೀವು ಕಲ್ವರಿ ಟೆಂಪಲ್ಗೆ ಬರುವಾಗ ನೀವು ಗಮನಿಸಿದ್ದೀರಾ? ನೀವು ಪಾರ್ಕಿಂಗ್ನಲ್ಲಿ ಬೈಕ್ ಪಾರ್ಕ್ ಮಾಡುವಾಗ ಅಲ್ಲಿರುವ ಸಹೋದರರು ನಿಮಗೆ ದಾರಿ ತೋರಿಸ್ತಾರೆ. ದಯವಿಟ್ಟು ಇಲ್ಲಿ ಪಾರ್ಕ್ ಮಾಡನ್ನುತ್ತಾರೆ. ಕಾರಣ ಗೊತ್ತಾ ನಿಮಗೆ? ಅವರಿಗೆ ನೀವಂದ್ರೆ ಗೌರವ. ಅರ್ಥವಾಗ್ತಿದೆಯಾ? ಯಾರು ಪ್ರಿಯರೇ ಚೆನ್ನಾಗಿ ಆಹ್ವಾನಿಸಿ ಇಲ್ಲಿ ಪಾರ್ಕ್ ಮಾಡಿ ಎಂದು ಹೇಳ್ತಾರೆ? ಯಾರನ್ನು ಕರೆಯುತ್ತಾರೆ? ಗೌರವಿಸುವವರು ಮಾತ್ರವೇ. ನೀವು ಸಭೆ ಒಳಗಡೆ ಬರುವಾಗ ನಿಮ್ಮನ್ನು ಚೆನ್ನಾಗಿ ಕರೆತಂದು ಒಂದು ಕಡೆ ಕೂತ್ಕೊಳ್ಳುವಂತೆ ಮಾಡ್ತಾರೆ. ಇಲ್ಲಿ ಕೂತ್ಕೊಳ್ಳಿ ಸಿಸ್ಟರ್ ಎಂದು ಯಾಕೆ ಹಾಗೆ ಮಾಡ್ತಾರೆ? ಪ್ರಾಮುಖ್ಯವಾಗಿ ಪ್ರತಿ ಭಾನುವಾರ ಬೆಳಗ್ಗೆ ಮೊದಲನೇ ಆರಾಧನೆಗೆ ಬರುವಾಗ ಏನ್ ಮಾಡ್ತಾರೆ? ಟೀ ಕೊಡ್ತಾರೆ. ಯಾಕೆ ಟೀ ಕೊಡ್ತಾರೆ? ಒಂದು ವೇಳೆ ನಮ್ಮಲ್ಲಿ ಯಾರಿಗಾದರೂ ಆರೋಗ್ಯ ಸರಿಯಾಗಿಲ್ಲದಿದ್ದರೆ ನೀವು ನಮ್ಮ ಹಾಸ್ಪಿಟಲ್ಗೆ ಹೋಗುವುದಾದರೆ ಉಚಿತವಾಗಿ ಚಿಕಿತ್ಸೆ ಕೊಡ್ತಾರೆ. ಯಾಕೆ ಹಾಗೆ ಮಾಡ್ತಾರೆ ಹೇಳಿ? ನಿಮ್ಮ ಮೇಲೆ ನನಗಿರುವ ಗೌರವವಾಗಿದೆ. ಮಧ್ಯಾಹ್ನ ನೀವು ಆರಾಧನೆಯಲ್ಲಿ ಪಾಲ್ಗೊಂಡ ನಂತರ ನೀವು ಹಿಂತಿರುಗಿ ಮನೆಗೆ ಹೋಗೋಷ್ಟೊತ್ತಿಗೆ ತಡ ಆಗುವುದರಿಂದ ನಮ್ಮ ಸಭೆಯಲ್ಲಿಯೇ ಮಧ್ಯಾಹ್ನದ ಊಟ ಏರ್ಪಡಿಸಿದ್ದೇವೆ. ಕಾರಣ ಹೇಳಿ? ನಿಮ್ಮ ಮೇಲಿರುವ ನನ್ನ ಪ್ರೀತಿ. ಎಲ್ಲಿಯೂ ಯಾರು ಯಾವತ್ತೂ ಒಂದು ಸಭೆ ತೋರಿಸಲಾರದಂತಹ ದೇವರ ಪ್ರೀತಿ ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ನಾವು ತೋರಿಸ್ತಿದ್ದೇವೆ. ಕಾರಣವೇನೆಂದರೆ ದೇವರು ನನಗೆ ಆ ಜವಾಬ್ದಾರಿಕೆ ಕೊಟ್ಟಿದ್ದಾರೆ. ನೀನು ನನ್ನನ್ನು ಪ್ರೀತಿಸ್ತಿದೀಯಾ? ಹಾಗಾದರೆ ನನ್ನ ಸಭೆಯನ್ನು ಪ್ರೀತಿಸು. ಆ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸು. ಈ ದಿನ ನೀವು ಕಲ್ವರಿ ಟೆಂಪಲಿನ ಯಾವುದೇ ಮೂಲೆಗೆ ಹೋಗಿ ನೋಡಿದರೂ ಕ್ರಿಸ್ತನ ಪ್ರೀತಿ ಕಾಣಿಸುತ್ತೆ. ಯಾಕೆಂದರೆ ಅದು ದೇವರು ನನಗೆ ಕೊಟ್ಟಿರುವ ಜವಾಬ್ದಾರಿಕೆ, ನಿಮ್ಮ ಮೇಲೆ ನನಗಿರುವ ಗೌರವವಾಗಿದೆ. ಹೇಗೆ ನಾವು ದೇವರನ್ನು ಪ್ರೀತಿಸ್ತಿದ್ದೇವೆಂದು ನಿರೂಪಿಸಬಲ್ಲೆವು? ನಮ್ಮ ಜವಾಬ್ದಾರಿಕೆಗಳನ್ನು ನಾವು ನಿರ್ವಹಿಸುವುದರಿಂದ. ಯಸ್, ಒಬ್ಬ ಸಭಾಪಾಲಕನಾಗಿ ನಾನು ಹೇಗೆ ನಿರೂಪಿಸಬಲ್ಲೆ? ನನ್ನ ಜವಾಬ್ದಾರಿಕೆಗಳನ್ನು ಶಕ್ತಿಗೆ ಮೀರಿ ನಾನು ನಿರ್ವಹಿಸುವುದರಿಂದ. ಹಾಗಾದರೆ ನಿಮ್ಮ ಜವಾಬ್ದಾರಿಕೆ ಏನಾಗಿದೆ? ಒಬ್ಬ ತಂದೆಯಾಗಿ ನಿಮಗೆ ಜವಾಬ್ದಾರಿಕೆ ಇದೆ. ತಾಯಿಯಾಗಿ ನಿಮಗೆ ಜವಾಬ್ದಾರಿಕೆ ಇದೆ. ಗಂಡ ಹೆಂಡತಿಯರಾಗಿ ನಿಮಗೊಂದು ಜವಾಬ್ದಾರಿಕೆ ಇದೆ. ಆ ಜವಾಬ್ದಾರಿಕೆ ನೀವು ನಿರ್ವಹಿಸಬೇಕು. ಹೇಗೆ ನಿರ್ವಹಿಸಬೇಕು? ಪ್ರೀತಿಯಿಂದಲೇ ನಿರ್ವಹಿಸಬೇಕು. ಯಾವಾಗ ನೋಡಿದ್ರೂ ಗಂಡನನ್ನು ದ್ವೇಷಿಸುವಂತಹ, ಹೆಂಡತಿಯನ್ನು ದ್ವೇಷಿಸುವಂತಹ, ಮಕ್ಕಳನ್ನು ದ್ವೇಷಿಸುವಂತಹ, ತಂದೆ ತಾಯಿಗಳನ್ನು ದ್ವೇಷಿಸುವಂತಹ ಮಗನಾಗಿರ್ಬೋದು, ಮಗಳಾಗಿರ್ಬೋದು, ಹೀಗೆ ಒಬ್ಬರನ್ನೊಬ್ಬರು ದ್ವೇಷಿಸುತ್ತಾ ಒಬ್ಬರೊಂದಿಗೆ ಒಬ್ಬರು ಜಗಳವಾಡುತ್ತಾ ಹೇಗೆ ನೀವು ಪ್ರೀತಿ ತೋರಿಸ್ಲಿಕ್ಕಾಗತ್ತೆ? ಯಾವ ರೀತಿಯಾಗಿ ದೇವರ ಪ್ರೀತಿ ತೋರಿಸ್ಲಿಕ್ಕಾಗತ್ತೆ? ಒಮ್ಮೆ ಆಲೋಚಿಸಿರಿ. ನೀವು ನಿಜವಾಗ್ಲೂ ದೇವರನ್ನು ಪ್ರೀತಿಸುತ್ತಿರುವುದಾದರೆ ಆ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸಬೇಕು. ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಹಾಗೆಯೇ ಪುರುಷರೇ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಸ್ತ್ರೀಯರೇ ನಿಮ್ಮ ಗಂಡಂದರಿಗೆ ಅಧೀನರಾಗಿರಿ. ವಾಕ್ಯವನ್ನು ಕ್ರಿಯೆಯಲ್ಲಿಡದೆ, ಹೆಂಡತಿಯನ್ನು ಪ್ರೀತಿಸದೆ, ಗಂಡನಿಗೆ ಅಧೀನಳಾಗದೆ ನಾನು ಭಕ್ತನು ಭಕ್ತಳು ಎಂದು ಹೇಳುವುದಾದರೆ ಹೇಗೆ ನಡೆಯುತ್ತೆ ಹೇಳಿ? ಗಂಡನನ್ನು ದ್ವೇಷಿಸುತ್ತಾ, ಹೆಂಡತಿಯನ್ನು ದ್ವೇಷಿಸುತ್ತಾ, ಹೆತ್ತ ತಂದೆ ತಾಯಿಗಳನ್ನೇ ದ್ವೇಷಿಸುತ್ತಾ ಇರುವ ಮಕ್ಕಳು ಹೇಗೆ ಆತ್ಮಿಕರಾಗ್ತಾರೆ ಹೇಳಿ? 1 ಯೋಹಾನ 3ನೇ ಅಧ್ಯಾಯ 14ನೇ ವಚನ. ನೀತಿಯನ್ನು ನಡೆಸದಂತಹ ಪ್ರತಿಯೊಬ್ಬನು, ತನ್ನ ಸಹೋದರನನ್ನು ಪ್ರೀತಿಸದಂತಹ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು ಅಲ್ಲ. ನೀವು ನಿಮ್ಮ ಸಹೋದರನಿಗೆ ದ್ವೇಷಿಸುವುದಾದರೆ, ಕೆಲವರಿಗೆ ತಮ್ಮ ಸಹೋದರನ ಮೇಲೆ ಕೋಪ ಇರುತ್ತೆ, ಸಹೋದರಿ ಮೇಲೆ ಕೋಪ ಇರುತ್ತೆ, ಗಂಡನ ಮೇಲೆ ಕೋಪ, ಹೆಂಡತಿಯ ಮೇಲೆ ಕೋಪ, ದ್ವೇಷ. ಮುಂದೆ ಓದುತ್ತೇನೆ ನೋಡಿ, 10ನೇ ವಚನ. ತನ್ನ ಸಹೋದರನನ್ನೇ ಪ್ರೀತಿಸದವನು ದೇವರಿಂದ ಹುಟ್ಟಿದವನೂ ಅಲ್ಲ. 14ನೇ ವಚನ. ಪ್ರೀತಿ ಇಲ್ಲದೇ ಇರುವವನು ಮರಣದಲ್ಲೇ ಇದ್ದಾನೆ. 15ನೇ ವಚನ. ತನ್ನ ಸಹೋದರನನ್ನು ದ್ವೇಷಿಸುವವನು ಏನಂತೆ? ನರ ಹಂತಕನು. ಅಂದರೆ ದ್ವೇಷಿಸುವ ಪ್ರತಿಯೊಬ್ಬನು ಕೊಲೆಗಾರನಾಗಿದ್ದಾನೆ ಎಂದರ್ಥ. ನೀವು ಗಂಡನಿಗೆ ಹೆಂಡತಿಗೆ ದ್ವೇಷಿಸುತ್ತಾ ಇರುವುದಾದರೆ, ಅಣ್ಣನಿಗೆ ಅಕ್ಕಳಿಗೆ ದ್ವೇಷಿಸುತ್ತಿರುವುದಾದರೆ, ಬೇರೆ ಯಾರನ್ನೇ ದ್ವೇಷಿಸುವುದಾದರೆ ನೀವೊಬ್ಬ ಕೊಲೆಗಾರನಾಗಿದ್ದೀರಿ. ಯಾವ ಕೊಲೆಗಾರನಲ್ಲಿ ಜೀವ ಇರುವುದೇ ಇಲ್ಲ. ಮುಂದೆ ನೋಡಿ, ಇದೇ 1 ಯೋಹಾನ 4ನೇ ಅಧ್ಯಾಯ 11ನೇ ವಚನ. ಪ್ರಿಯರೇ, ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿ ಇದ್ದೇವೆ. ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಸಹೋದರ ಕೇಳ್ತಿದ್ದೇನೆ, ನಿಮ್ಮ ಹೆಂಡತಿಗೆ ಪ್ರೀತಿ ಮಾಡ್ತಾ ಇದ್ದೀರಾ? ಸಹೋದರಿ ಕೇಳ್ತಿದ್ದೇನೆ, ನಿಮ್ಮ ಗಂಡನಿಗೆ ಪ್ರೀತಿಸ್ತಾ ಇದ್ದೀರಾ? ತಂದೆ ತಾಯಿಗಳೇ ಕೇಳ್ತಿದ್ದೇನೆ, ನಿಮ್ಮ ಮಕ್ಕಳಿಗೆ ಪ್ರೀತಿಸ್ತಾ ಇದ್ದೀರಾ? ಮಕ್ಕಳೇ ತಂದೆ ತಾಯಿಗಳಿಗೆ ಪ್ರೀತಿಸ್ತಾ ಇದ್ದೀರಾ? ಬೇಸರಗೊಳಿಸ್ತಾ ಇದ್ದೀರಾ? ಮತ್ತೊಮ್ಮೆ ಜ್ಞಾಪಕಗೊಳಿಸ್ತೇನೆ, ಅನೇಕ ಸಂದರ್ಭಗಳಲ್ಲಿ ನನ್ನ ಮಕ್ಕಳು ನನಗೆ ಪ್ರಶ್ನಿಸಿದ್ದಾರೆ. ಏನೆಂದು ಪ್ರಶ್ನಿಸಿದ್ದಾರೆ ಗೊತ್ತಾ? ಡ್ಯಾಡಿ, ಯಾಕೆ ಡ್ಯಾಡಿ ನಮಗಿಂತಲೂ ನಿಮಗೆ ಮಮ್ಮಿ ಅಂದ್ರೇನೇ ಇಷ್ಟ ಎಂದು ಬಹಳ ಸಾರಿ ಪ್ರಶ್ನಿಸಿದ್ರು. ಯಾರಂದ್ರೆ ಬಹಳ ಇಷ್ಟ ಅಂತೆ? ನಮಗಿಂತಲೂ ಹೆಚ್ಚು ನಿಮಗೆ ಮಮ್ಮಿ ಅಂದ್ರೇನೇ ಇಷ್ಟ. ಯಾಕೆ ಮಮ್ಮಿಗೆ ಅಷ್ಟೊಂದು ಪ್ರೀತಿಸ್ತೀರಿ ನೀವು ಎಂದು ಕೇಳಿದ್ರು. ಯಾವತ್ತೇ ಆಗಲಿ ನಿಮ್ಮ ಮಗನು ಈ ಪ್ರಶ್ನೆ ನಿಮಗೆ ಕೇಳಿದಾನಾ? ಸಹೋದರನೇ ಕೇಳ್ತಿದ್ದೇನೆ, ಯಾವತ್ತೇ ಆಗಲಿ ನಿಮ್ಮ ಮಗನಾಗಲಿ ನಿಮ್ಮ ಮಗಳಾಗಲಿ ಈ ಪ್ರಶ್ನೆ ಕೇಳಿದಾರಾ? ಒಮ್ಮೆ ಯೋಚಿಸಿ. ದಟ್ಸ್ ಮೈ ಕ್ವಶನ್. ಯಸ್, ಮೈ ಚಿಲ್ಡ್ರನ್ ಆಸ್ಕ್ಡ್ ಮೀ,
ಯಾಕೆ ನೀವು ಮಮ್ಮಿಗೆ ಅಷ್ಟೊಂದು ಪ್ರೀತಿಸ್ತಾ ಇದ್ದೀರೆಂದು. ಬೈಬಲ್ನಲ್ಲಿ ನೋಡುವಾಗ ದೇವರು ಹೇಳಿದ್ದಾರೆ, ಪ್ರಿಯರೇ, ನಿಮ್ಮ ಹೆಂಡತಿಯನ್ನು ಪ್ರೀತಿಸಿರಿ. ಹೇಗೆ? ಕ್ರಿಸ್ತನು ತನ್ನ ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ. ಸಹೋದರಿಯೇ, ಕೇಳ್ತಿದ್ದೇನೆ, ಎಂದೇ ಆಗಲಿ ಯಾಕೆ ಮಮ್ಮಿ ಡ್ಯಾಡಿಗೆ ನೀನು ಅಷ್ಟೊಂದು ರೆಸ್ಪೆಕ್ಟ್ ಕೊಡುತ್ತಿ? ಯಾಕೆ ಡ್ಯಾಡಿಗೆ ಅಷ್ಟು ಗೌರವ ಕೊಡುತ್ತಿ? ಯಾಕೆ ಡ್ಯಾಡಿಯ ಮಾತು ಮೀರೋದಿಲ್ಲ ನೀನು? ಯಾವತ್ತೇ ಆಗಲಿ ಸಹೋದರಿಯರೇ ಕೇಳ್ತಿದ್ದೇನೆ, ನಿಮ್ಮ ಮಗನಾಗಲಿ ಮಗಳಾಗಲಿ ಆ ಮಾತು ನಿಮಗೆ ಕೇಳಿದ್ದಾರಾ? ಒಮ್ಮೆ ಆಲೋಚಿಸಿ. ದೇವರನ್ನು ನಾವು ಪ್ರೀತಿಸ್ತಿದ್ದೇವಾ? ಯಸ್. ಹಾಗಾದರೆ ಆ ಪ್ರೀತಿ ಕ್ರಿಯೆಯಲ್ಲಿ ತೋರಿಸಬೇಕಲ್ಲವೇ? ಯಾವಾಗ ನೋಡಿದ್ರೂ ಹೆಂಡತಿಗೆ ಹೊಡೆಯುವಂಥವನು, ಬೈಯುವಂಥವನು ಹೇಗೆ ಹೆಂಡತಿಗೆ ಪ್ರೀತಿಸ್ಲಿಕ್ಕಾಗತ್ತೆ? ಯಾವಾಗ ನೋಡಿದ್ರೂ ಗಂಡನಿಗೆ ಎದುರಿಸುವಂತಹ, ಪೀಡಿಸುವಂತಹ, ಮನೆ ಸಾಮಾನೆಲ್ಲ ಕಿತ್ತಾಕಿ ತಿಪ್ಪೆ ಮಾಡುವ ಹೆಂಡತಿ ಹೇಗೆ ದೇವರನ್ನು ಪ್ರೀತಿಸ್ತಾಳೆ? ಯಾವಾಗ ನೋಡಿದ್ರೂ ತಂದೆ ತಾಯಿಗಳಿಗೆ ಎದುರಿಸುವಂತಹ ಮಗನು ಯಾವ ರೀತಿ ದೇವರನ್ನು ಪ್ರೀತಿಸ್ಲಿಕ್ಕಾಗತ್ತೆ? ಒಮ್ಮೆ ಆಲೋಚಿಸಿ. ಪೇತ್ರನೇ ನನ್ನನ್ನು ಪ್ರೀತಿಸ್ತಾ ಇದೆಯಾ? ನಿನಗೆ ಗೊತ್ತಲ್ಲ ಸ್ವಾಮಿ ಪ್ರೀತಿಸ್ತಿದ್ದೇನೆಂದು. ಹಾಗಾದರೆ ಕ್ರಿಯೆಯಲ್ಲಿ ತೋರಿಸು. ಈ ದಿನ ದೇವರು ನಿಮಗೂ ಹೇಳ್ತಿದ್ದಾರೆ, ನೀವು ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತಾ ಇದ್ದೀರಾ? ಪ್ರೀತಿಸ್ತೇನೆ ದೇವ್ರೆ. ಹಾಗಾದರೆ ಕ್ರಿಯೆಯಲ್ಲಿ ತೋರಿಸಿ. ಆ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸಿ. ಆ ಪ್ರೀತಿ ನಿಮ್ಮ ಮನೆಯಲ್ಲಿ ತೋರಿಸಿ. ಆ ಪ್ರೀತಿ ನಿಮ್ಮ ಗಂಡನಿಗೆ ತೋರಿಸಿ, ನಿಮ್ಮ ಹೆಂಡತಿಗೆ ತೋರಿಸಿ, ನಿಮ್ಮ ಮಕ್ಕಳಿಗೆ ತೋರಿಸಿ, ನಿಮ್ಮ ಒಡ ಹುಟ್ಟಿದವರಿಗೆ ತೋರಿಸಿ, ನಿಮ್ಮ ಸುತ್ತಲಿರುವ ಸಮಾಜಕ್ಕೂ ತೋರಿಸಿರಿ. ನೀವು ನಿಜವಾಗಲೂ ನನ್ನನ್ನು ಪ್ರೀತಿಸುವುದಾದರೆ ಕ್ರಿಯೆಯಲ್ಲಿ ತೋರಿಸಿ. ಕಣ್ಣಿಗೆ ಕಾಣಿಸುವ ಮನುಷ್ಯನಿಗೆ ಪ್ರೀತಿ ಮಾಡದಿರುವಾಗ ಕಾಣದಿರುವ ದೇವರಿಗೆ ಪ್ರೀತಿ ಮಾಡೋದು ನಿಜ ಅಂತೀರಾ? ಒಮ್ಮೆ ಆಲೋಚಿಸಿ. ಅಬ್ರಹಾಮನೇ, ನಿನ್ನ ಒಬ್ಬನೇ ಮಗನನ್ನು, ಅಂದರೆ ನೀನು ಬಹಳವಾಗಿ ಪ್ರೀತಿಸುವ ನಿನ್ನ ಮಗನಾದ ಇಸಾಕನನ್ನು ನನಗೆ ಸರ್ವಾಂಗ ಹೋಮವಾಗಿ ಅರ್ಪಿಸು. ಒಬ್ಬನೇ ಒಬ್ಬ ಮಗ ಇದ್ದ ಪ್ರಿಯರೇ. 15-16 ವರ್ಷ ಅವನ ವಯಸ್ಸು. ಅಪಾರವಾದ ಪ್ರೀತಿಯಿಂದ ಬೆಳೆಸಿದ ಪ್ರಿಯರೇ. ಇಸಾಕನೇ ಅಬ್ರಹಾಮನಿಗೆ ಸರ್ವವೂ ಸರ್ವಸ್ವವೂ ಆಗಿದ್ದ. ಅವರ ದುಃಖವೆಲ್ಲ ಹೋಗಿ ಆ ಮಗನ ನಿಮಿತ್ತ ಆನಂದದಿಂದ ತುಂಬಿಕೊಂಡಿರುವ ಅವರ ಜೀವಿತದಲ್ಲಿ ಸಡನ್ ಆಗಿ ದೇವರು ಹೇಳ್ತಾರೆ, ಅಬ್ರಹಾಮನೇ, ನೀನು ಪ್ರೀತಿಸುವ ನಿನ್ನ ಮಗನನ್ನು ದೇವರು ನನ್ನ ಸೇವೆಗೆ ಅರ್ಪಿಸು ಎಂದು ಹೇಳಲಿಲ್ಲ. ಏನು ಹೇಳ್ತಾರೆ? ಸರ್ವಾಂಗ ಹೋಮವಾಗಿ ಅರ್ಪಿಸು ಅನ್ನುತ್ತಾರೆ. ಆ ದಿನ ಅಬ್ರಹಾಮ ಏನಂದು ಗೊತ್ತಾ? ಆಯ್ತು ದೇವರೇ. ವಾಸ್ತವದಲ್ಲಿ ದೇವರು ಅಬ್ರಹಾಮನ ಪ್ರೀತಿಯನ್ನು ಪರಿಶೀಲಿಸಿದರು. ನನ್ನನ್ನು ಹೆಚ್ಚು ಪ್ರೀತಿ ಮಾಡ್ತಿದ್ದಾನೋ ಇಲ್ಲವೇ ತನ್ನ ಮಗನನ್ನು ಹೆಚ್ಚು ಪ್ರೀತಿಸ್ತಿದ್ದಾನೋ ಎಂದು ಅಬ್ರಹಾಮನು ನಿರೂಪಿಸಿದ ಪ್ರಿಯರೇ. ದೇವರೇ, ನಿನಗಿಂತಲೂ ಹೆಚ್ಚು ನನ್ನ ಮಗನು ನನಗೆ ಅಲ್ಲವೇ ಅಲ್ಲವೆಂದು. ಎಷ್ಟು ಅದ್ಭುತವಾದ ನಂಬಿಕೆ ನೋಡಿ. ಹನ್ನಳೇ, ನನ್ನನ್ನು ಪ್ರೀತಿಸ್ತಾ ಇದೀಯಾ ಇಲ್ಲವೇ ನಿನ್ನ ಮಗನನ್ನು ಪ್ರೀತಿಸ್ತಾ ಇದೀಯಾ? ದೇವರೇ, ನಿನಗಿಂತಲೂ ನನ್ನ ಮಗನು ದೊಡ್ಡವನಲ್ಲ ದೇವರೇ. ಹಾಗಾದರೆ ನನಗೆ ಮಾತು ಕೊಟ್ಟಿದೆಯಲ್ಲವೇ, ನಿನ್ನ ಮಗನನ್ನು ನನ್ನ ಸೇವೆಗೆ ಕೊಡ್ತೇನೆಂದು? ಹೌದು, ಕೊಡ್ತೇನೆ ದೇವರೇ. ಅನೇಕ ವರ್ಷಗಳ ನಂತರ ಹುಟ್ಟಿದ ಮಗನನ್ನು ಹನ್ನಳು ಕರೆದುಕೊಂಡು ಹೋಗಿ ದೇವರ ಸನ್ನಿಧಿಯಲ್ಲಿ ಅರ್ಪಿಸಿಕೊಟ್ಟಳು ಪ್ರಿಯರೇ. ಅದಕ್ಕೆ ಕಾರಣ ಗೊತ್ತಾ? ಪ್ರೀತಿ. ಪ್ರಿಯ ಸಹೋದರ ಕೇಳ್ತಿದ್ದೇನೆ, ಸಹೋದರಿ ಕೇಳ್ತಿದ್ದೇನೆ, ನಿಜವಾಗ್ಲೂ ನೀವು ದೇವರನ್ನು ಪ್ರೀತಿಸ್ತಾ ಇದ್ದೀರಾ? ಹಾಗಾದರೆ ಈ ದಿನ ಯಾವುದನ್ನು ನೀವು ಪ್ರೀತಿಸ್ತಾ ಇದ್ದೀರೋ? ಕೆಲವೊಂದು ಜನ ಅಂದವನ್ನು ಪ್ರೀತಿಸ್ತಾರೆ, ಕೆಲವರು ವಸ್ತ್ರವನ್ನು ಪ್ರೀತಿಸ್ತಾರೆ, ಇನ್ನು ಕೆಲವರು ತಿಂಡಿಯನ್ನು ಪ್ರೀತಿಸ್ತಾರೆ, ಕೆಲವರು ಕುಡಿಯೋದನ್ನು ಪ್ರೀತಿಸ್ತಾರೆ. ಈ ದಿನ ನೀವು ನಿಮ್ಮ ಜೀವಿತದಲ್ಲಿ ಅತಿಯಾಗಿ ಪ್ರೀತಿಸೋದು ಏನಾಗಿದೆ? ಅದನ್ನು ಒಂದು ವೇಳೆ ಯೇಸುವಿಗಾಗಿ ಕೊಡಬೇಕಾದ್ರೆ ಕೊಡ್ತೀರಾ? ಆಲೋಚಿಸಿ. ದೇವ್ರೆ, ಏನ್ ಬೇಕಾದರೂ ಕೇಳು ದೇವ್ರೆ, ಇದು ಮಾತ್ರ ಕೇಳಬೇಡ. ಯಾಕೆಂದರೆ ಇದಿಲ್ಲದಿದ್ದರೆ ನಾನು ಇರಲಾರೆನು. ಅಷ್ಟಕ್ಕೂ ಅದು ಏನು? ಏನಾಗಿದೆ ಅದು ಇಲ್ಲದೆ ನೀವು ಜೀವಿಸಲಾರದಂಥದ್ದು? ಒಮ್ಮೆ ಆಲೋಚಿಸಿ. ಏನ್ ಬೇಕಾದರೂ ಬಿಡ್ತೇನೆ ದೇವ್ರೆ, ಆದರೆ ಇದನ್ನು ಮಾತ್ರ ಬಿಡ್ಲಿಕ್ಕಾಗಲ್ಲ ಅನ್ನುವಂಥದ್ದೇನಾಗಿದೆ? ಪ್ರಿಯ ಸಹೋದರ ಸಹೋದರಿಯರೇ, ಯಾವುದನ್ನು ನೀವು ದೇವರಿಗಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀರಿ? ಪೇತ್ರನೇ, ನೀನು ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತಿದೀಯಾ? ಪ್ರೀತಿಸ್ತಿದ್ದೇನೆ ದೇವರೇ ಅಂದಾಗ, ಹಾಗಾದರೆ ನನ್ನ ಮಂದೆಯನ್ನು ಮೇಯಿಸು, ನನ್ನ ಸಭೆಯನ್ನು ಕಾಯಿ. ಆ ನಂತರ ಏನಾಯ್ತು ಗೊತ್ತಾ? ಪೇತ್ರನು ದೇವರು ಅವನಿಗೆ ಕೊಟ್ಟಿರುವ ಜವಾಬ್ದಾರಿಕೆಯನ್ನು ಸ್ವೀಕರಿಸಿ ಸಭೆಯನ್ನು ಕಾಯುವುದಕ್ಕಾಗಿ, ಸುವಾರ್ತೆಯನ್ನು ಪ್ರಕಟಿಸುವುದಕ್ಕಾಗಿ ತನ್ನ ಪ್ರಾಣವನ್ನೇ ಧಾರೆ ಎರೆದ. ಪೇತ್ರನು ತನ್ನ ಪ್ರಾಣವನ್ನೇ ದೇವರು ಅವನಿಗೆ ಕೊಟ್ಟಿರುವಂತಹ ಕರೆಗೋಸ್ಕರ ಒಪ್ಪಿಸಿಕೊಟ್ಟ. ಪೇತ್ರನನ್ನು ಕೊಂದಾಕಿದರು ಪ್ರಿಯರೇ. ಪೇತ್ರನು ಶಿಲುಬೆಯ ಕುರಿತಾದ ಸುವಾರ್ತೆ ಸಾರಿದ ಪುಣ್ಯಕ್ಕಾಗಿ ಅವನನ್ನು ಕೊಂದಾಕ್ತಾರೆ ಪ್ರಿಯರೇ. ಶಿಲುಬೆಗೆ ನೇತಾಕುತ್ತಾರೆ. ಶಿಲುಬೆಗೆ ಹಾಕಿದರೂ ಕೂಡ ಸುವಾರ್ತೆಯನ್ನು ಪ್ರಕಟಿಸುತ್ತಲೇ ಇದ್ದ. ಸುವಾರ್ತೆಯನ್ನು ಪ್ರಕಟಿಸುತ್ತಲೇ ತನ್ನ ಪ್ರಾಣವನ್ನು ಕೊಟ್ಟ ಪ್ರಿಯರೇ. ಕಾರಣ ಗೊತ್ತಾ? ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ದೇವರನ್ನೇ ಪೇತ್ರನು ಪ್ರೀತಿಸಿದ. ಹಾಗಾದರೆ ನಮ್ಮ ಸಂಗತಿ ಏನು? ನಿಜವಾಗ್ಲೂ ನಾವು ದೇವರನ್ನು ಪ್ರೀತಿಸ್ತಾ ಇದ್ದೇವಾ? ಹಾಗಾದರೆ ಏನ್ ಮಾಡಬೇಕು? ದೇವರನ್ನು ನಿಜವಾಗ್ಲೂ ಪ್ರೀತಿಸುವುದಾದರೆ ಆ ಪ್ರೀತಿ ಕ್ರಿಯೆಯಲ್ಲಿ ತೋರಿಸಬೇಕು. ದೇವರನ್ನು ನಿಜವಾಗ್ಲೂ ಪ್ರೀತಿಸುವುದಾದರೆ ಯಾವುದನ್ನು ನಾವು ಹೆಚ್ಚು ಪ್ರೀತಿಸ್ತಾ ಇದ್ದೇವೋ ಅದನ್ನು ಸಾಧ್ಯವಾದರೆ ಬಿಟ್ಟು ಬಿಡಬೇಕು, ಕೊಟ್ಟು ಬಿಡಬೇಕು. ಒಮ್ಮೆ ತಂದೆ ಮಗನು ಇಬ್ಬರೂ ಸೇರಿ ಶಾಪಿಂಗ್ ಮಾಲ್ಗೆ ಹೋಗ್ತಾರೆ. ಆ ಚಿಕ್ಕ ಹುಡುಗಿ ಒಂದು ಗೊಂಬೆಯ ಕೊರಳಿಗಿರುವಂತಹ ಮುತ್ತಿನ ಹಾರವನ್ನು ನೋಡ್ತಾಳೆ.
ಡ್ಯಾಡಿ ಬಳಿಗೆ ಹೋಗಿ, ಡ್ಯಾಡಿ ಡ್ಯಾಡಿ, ನನಗೆ ಆ ಮುತ್ತಿನ ಹಾರ ಬಹಳ ಇಷ್ಟ ಆಗಿದೆ, ಅದು ನನಗೆ ಬೇಕು ಡ್ಯಾಡಿ ಎಂದು ಕೇಳಿದ್ರೆ ಒಳಗಡೆ ಹೋದ. ಈ ಮುತ್ತಿನ ಹಾರದ ಬೆಲೆ ಎಷ್ಟು ಎಂದು ಕೇಳ್ದ. ಅದು ಒರಿಜಿನಲ್ ಅಲ್ಲ, ಪ್ಲಾಸ್ಟಿಕ್ ಆಗಿತ್ತು. ಮಗಳೇ, ಅದು ಪ್ಲಾಸ್ಟಿಕ್ ಮುತ್ತು ಅಂತೆ, ಒರಿಜಿನಲ್ ಅಲ್ಲ, ಆದಾಗ್ಯೂ ನನಗೆ ಬೇಕು ಡ್ಯಾಡಿ ಅಂದಳು. ಆಯ್ತು ಮಗಳೇ, ಆ ಮುತ್ತಿನ ಹಾರ ಎಷ್ಟು? 50 ರೂಪಾಯಿ ಅಂದ. 50 ರೂಪಾಯಿ ಅಷ್ಟೇನಾ? ಮತ್ತೆ ಯೋಚಿಸಿ ಮಗಳೇ, ಅದು ಪ್ಲಾಸ್ಟಿಕ್ದಂತೆ, ಪರವಾಗಿಲ್ಲ ಡ್ಯಾಡಿ, ನನಗೆ ಬಹಳ ಇಷ್ಟ ಅಂದಾಗ ಆ ತಂದೆ ಕೊಡಿಸ್ತಾನೆ. ಆ ಮುತ್ತಿನ ಹಾರ ನೋಡಿ ಆ ಮಗಳು ಎಷ್ಟೋ ಸಂತೋಷ ಪಡ್ತಾ ಇದ್ದಳು, ಎಷ್ಟೋ ಸಂತೋಷ ಪಡ್ತಾ ಇದ್ದಳು. ಬೆಳಿಗ್ಗೆ ಎದ್ದ ತಕ್ಷಣವೇ ಮುತ್ತಿನ ಹಾರ ನೋಡ್ತಾ ಇದ್ದಳು. ತನ್ನ ಕೊರಳಿಗಿರುವ ಮುತ್ತಿನ ಹಾರ ನೋಡ್ತಿದ್ದಳು. ಕನ್ನಡಿಯಲ್ಲಿ ನೋಡ್ಕೊಳ್ತಾ ಇದ್ದಳು. ಸ್ಕೂಲ್ಗೆ ಹೋಗುವ ಮುಂಚೆ ನೋಡ್ತಿದ್ದಳು. ಎಲ್ಲರಿಗೂ ತೋರಿಸ್ತಾ ಇದ್ದಳು. ಒಂದು ದಿನ ಅವಳ ತಂದೆ ಬಂದು, ಮಗಳೇ, ನೀನು ನನಗೆ ಪ್ರೀತಿಸ್ತಾ ಇದೀಯಾ? ಅದೇನು ಕೇಳ್ತೀರಿ ಡ್ಯಾಡಿ, ನೀವಂದ್ರೆ ನನಗೆ ಬಹಳ ಇಷ್ಟ. ಆಯ್ತು ಸರಿ, ಹಾಗಾದ್ರೆ ಮುತ್ತಿನ ಹಾರ ನನಗೆ ಕೊಡ್ತೀಯಾ ಅಂದಾಗ, ಈ ಮುತ್ತಿನ ಹಾರ ಬೇಡ ಡ್ಯಾಡಿ, ಅದು ಕೇಳಬೇಡ ಡ್ಯಾಡಿ, ನೀನು ನಿಜವಾಗ್ಲೂ ನನಗೆ ಪ್ರೀತಿಸುವುದಾದ್ರೆ ಆ ಮುತ್ತಿನ ಹಾರ ಕೊಡು ಅಂದಾಗ, ಬೇಡ ಡ್ಯಾಡಿ, ಪ್ಲೀಸ್ ಡ್ಯಾಡಿ, ಅದೊಂದು ಕೇಳಬೇಡ ಡ್ಯಾಡಿ. ಆಯ್ತು ಸರಿ ಅಂದ. 1 ವೀಕ್ ಆದ ನಂತರ ಮತ್ತೆ ತಂದೆ ಬಂದು, ಏನ್ ಮಗಳೇ, ನನಗೆ ನಿಜವಾಗ್ಲೂ ನೀನು ಪ್ರೀತಿಸ್ತಾ ಇದೀಯಾ? ನೀವು ನನ್ನ ಪ್ರಾಣ ಡ್ಯಾಡಿ ಅಂದಳು. ಹಾಗಾದ್ರೆ ಮುತ್ತಿನ ಹಾರ ನನಗೆ ಕೊಡ್ತೀಯಾ? ಡ್ಯಾಡಿ ಪ್ಲೀಸ್ ಡ್ಯಾಡಿ, ಅದೊಂದು ಮಾತ್ರ ಕೇಳಬೇಡಿ ಡ್ಯಾಡಿ. 1 ಮಂತ್ ಆಯ್ತು. ಮತ್ತೆ ಆ ತಂದೆ ಕೇಳ್ದ, ಮಗಳೇ, ನಾನಂದ್ರೆ ನಿನಗಿಷ್ಟವು? ಬಹಳ ಇಷ್ಟ ಡ್ಯಾಡಿ ಅಂದಳು. ಹಾಗಾದ್ರೆ ಮುತ್ತಿನ ಹಾರ ನನಗೆ ಕೊಡ್ತೀಯಾ? 2 ಮಂತ್ಸ್ ಆದ ನಂತರ ಆ ಮಗಳಿಗೆ ಅರ್ಥ ಆಗತ್ತೆ, ನನ್ನ ಡ್ಯಾಡಿ ನನಗೆಲ್ಲ ಕೊಡಿಸಿದ್ದಾರೆ, ಎಲ್ಲಾ ಮಾಡಿದ್ದಾರೆ. ಹಾಗೆ ಎಲ್ಲ ಕೊಡಿಸಿರುವ ನನ್ನ ಡ್ಯಾಡಿಗೆ ಯಾಕೆ ಈ ಮುತ್ತಿನ ಹಾರ ನಾನು ಕೊಡ್ಲಿಕ್ಕಾಗ್ತಾ ಇಲ್ಲ? ಈ ಮುತ್ತಿನ ಹಾರಕ್ಕಿಂತಲೂ ನನಗೆ ನನ್ನ ಡ್ಯಾಡಿಯೇ ಇಂಪಾರ್ಟೆಂಟ್. ನನ್ನ ಡ್ಯಾಡಿಯೇ ನನಗೆ ಪ್ರಾಣ. ಒಂದು ದಿನ, ಮಗಳೇ, ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತಿದೀಯಾ ಎಂದು ಕೇಳಿದ್ರೆ, ಹೌದು ಡ್ಯಾಡಿ ಅಂದಳು. ಹಾಗಾದರೆ ನಿನ್ನ ಮುತ್ತಿನ ಹಾರ ನಾನು ಕೊಡ್ತೀಯಾ ಅಂದಾಗ, ಕೊಡ್ತೇನೆ ಡ್ಯಾಡಿ ಎಂದು ಹೇಳಿ ತಕ್ಷಣವೇ ತೆಗೆದು ಆ ಮುತ್ತಿನ ಹಾರ ಕೊಟ್ಟಳು. ತಂದೆ ತನ್ನ ಕೈ ಚಾಚುತ್ತಾನೆ, ಆ ಮುತ್ತಿನ ಹಾರ ತೆಗೆದುಕೊಳ್ತಾನೆ. ತನ್ನ ಜೇಬೊಳಗಡೆ ಕೈ ಹಾಕ್ತಾನೆ, ಮತ್ತೊಂದು ಮುತ್ತಿನ ಹಾರ ತೆಗೆಯುತ್ತಾನೆ. ಈಗೋ ತಕೋ ಮಗಳೇ ಅಂದ. ಅದೇನು ಡ್ಯಾಡಿ ಅಂದಾಗ, ಮಗಳೇ, ನೀನು ನನ್ನ ಬಂಗಾರ ತಾಯಿ, ನೀನಂದ್ರೆ ನನಗೆ ಪ್ರಾಣ. ಮುತ್ತಿನ ಹಾರ ಬೇಕೆಂದು ನೀನು ಇಷ್ಟಪಟ್ಟೆ. ತೀರಾ ನೋಡಿದ್ರೆ ಅದು ಪ್ಲಾಸ್ಟಿಕ್ ಮುತ್ತಿನ ಹಾರ. ಆದಾಗ್ಯೂ ನೀನು ಬಹಳ ಇಷ್ಟಪಟ್ಟೆ. ಆ ದಿನ ನೀನು ಅಷ್ಟೊಂದು ಆ ಮುತ್ತಿನ ಹಾರ ಇಷ್ಟಪಡುವಾಗ ನಾನು ಆಕ್ಚುಲ್ ಆಗಿ ನಿಜವಾದ ಮುತ್ತಿನ ಹಾರಕ್ಕಾಗಿ ಆರ್ಡರ್ ಕೊಟ್ಟೆ ಮಗಳೇ. ಮರುದಿವಸವೇ ಅದನ್ನು ತರಿಸಿದೆ. ನಂತರ ನಿನಗೆ ಬಂದು ಕೇಳಿದೆ, ನಿಜವಾಗ್ಲೂ ನನಗೆ ನೀನು ಪ್ರೀತಿಸ್ತಿದೀಯಾ? ಹಾಗಾದರೆ ನಿನ್ನ ಮುತ್ತಿನ ಹಾರ ನನಗೆ ಕೊಡು ಅಂದೆ. ಆದರೆ ನೀನೇನು ಪ್ಲಾಸ್ಟಿಕ್ ಮುತ್ತಿನ ಹಾರವನ್ನೇ ಪ್ರೀತಿಸಿದೆ, ನನಗಿಂತಲೂ ಹೆಚ್ಚಾಗಿ. ಈ ದಿನ ಆ ಮುತ್ತಿನ ಹಾರಕ್ಕಿಂತಲೂ ಹೆಚ್ಚಾಗಿ ನನ್ನನ್ನೇ ಪ್ರೀತಿಸಿರುವುದರಿಂದ ಇಗೋ ತಕೋ ಮಗಳೇ, ನಿಜವಾದಂತಹ 5 ಲಕ್ಷ ಬೆಲೆ ಬಾಳುವಂತಹ ಒರಿಜಿನಲ್ ಮುತ್ತಿನ ಹಾರ ಕೊಡ್ತಿದ್ದೇನೆ ಅಂದ. ತಕೋ ಮಗಳೇ ಅಂದ. 5 ಲಕ್ಷ ಬೆಲೆ ಬಾಳುವ ಮುತ್ತಿನ ಹಾರ ಕೊಟ್ಟ. ನಂತರ ಮಗಳು ಕೇಳ್ತಾಳೆ, ಇದನ್ನು ಯಾವಾಗ ಪರ್ಚೇಸ್ ಮಾಡಿದ್ರಿ ಡ್ಯಾಡಿ? 2 ಮಂತ್ಸ್ ಬ್ಯಾಕ್ ಅಂದ. ಮತ್ತೆ ನನಗ್ಯಾಕೆ ಕೊಡ್ಲಿಲ್ಲ? ಅಂದಿನಿಂದ ನಿನ್ನ ಹಿಂದೆ ಬಿದ್ದಿದ್ದೇನೆ ಮಗಳೇ. ಈ ಪ್ಲಾಸ್ಟಿಕ್ ಮುತ್ತಿನ ಹಾರ ಬಿಟ್ಬಿಟ್ರೆ ಕೊಡೋಣ ಅಂದ್ಕೊಂಡೆ. 2 ತಿಂಗಳಿಂದ ನಿನ್ನ ಹಿಂದೆ ಬೀಳ್ತಿದ್ದೇನೆ ಅಂದ. ಸಹೋದರ ಸಹೋದರಿ, ನಿಮಗೊಂದು ವಿಷಯ ಗೊತ್ತಾ? ಅದೇ ರೀತಿ ನೀವು ಹುಟ್ಟಿದಂದಿನಿಂದ ದೇವರು ನಿಮ್ಮ ಹಿಂದೆ ಬಿದ್ದಿದ್ದಾರೆ. ನಿಮ್ಮ ಜೀವಿತ ಅದ್ಭುತವಾದ ಜೀವಿತವನ್ನಾಗಿ ಮಾಡುವುದಕ್ಕೋಸ್ಕರ, ನಿಮಗೊಂದು ಅರ್ಥಗರ್ಭಿತವಾದ ಜೀವಿತ ಕೊಡುವುದಕ್ಕೋಸ್ಕರ, ನಿಮ್ಮನ್ನು ಅನೇಕ ಜನರಿಗೆ ಆಶೀರ್ವಾದವಾಗಿ ಮಾರ್ಪಡಿಸುವುದಕ್ಕೋಸ್ಕರ, ಆದರ್ಶವಾಗಿ ಮಾಡುವುದಕ್ಕೋಸ್ಕರ, ಶ್ರೇಷ್ಠವಾದ ಜೀವಿತ ಕೊಡಬೇಕೆಂದು ದೇವರು ನಿಮ್ಮ ಹಿಂದೆ ಬಿದ್ದಿದ್ದಾರೆ. ಅದ್ಭುತವಾದ ಜೀವಿತ ಕೊಡಬೇಕೆಂದು ದೇವರು ನಿಮ್ಮ ಹಿಂದೆ ಬಿದ್ದಿದ್ದಾರೆ. ಆದರೆ ನೀವೇನೋ ತುಚ್ಛವಾದ, ನೀಚವಾದ, ಭೂಸಂಬಂಧವಾದಂತಹ ಶರೀರ ಇಚ್ಛೆಯಿಂದ ಕೂಡಿದವುಗಳನ್ನೇ ಹಿಡ್ಕೊಂಡು ತಿರುಗಾಡ್ತಾ ಇದ್ದೀರಿ. ಈ ದಿನ ದೇವ್ರು ಕೇಳ್ತಿದ್ದಾರೆ, ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತಾ ಇದ್ದೀರಾ? ಹೌದು, ಪ್ರೀತಿಸ್ತಿದ್ದೇವೆ ದೇವ್ರೆ. ಹಾಗಾದ್ರೆ ಆ ಪಾಪ ನನಗೆ ಕೊಡಿರಿ, ಆ ಕೆಟ್ಟ ಚಟ ನನಗೆ ಕೊಡಿರಿ, ಆ ಕೆಟ್ಟ ಸ್ನೇಹವನ್ನು ಬಿಟ್ಟು ಬಿಡಿಯಿರಿ. ನಿಮ್ಮ ಹಳೆಯ ಜೀವಿತ ನನಗೆ ಕೊಡಿರಿ. ನಾನು ನಿಮಗೆ ಒಂದು ನೂತನವಾದ ಜೀವಿತವನ್ನು ಕೊಡ್ತೇನೆ. ಈ ಸಮಯದಲ್ಲಿ ಎಷ್ಟು ಜನ ಸಿದ್ಧವಾಗಿದ್ದೀರಿ? ನಾನು ಕ್ರಿಸ್ತನನ್ನು ಪ್ರೀತಿಸ್ತಿದ್ದೇನೆ, ಆ ಪ್ರೀತಿಯನ್ನು ನಾನು ಕ್ರಿಯೆಯಲ್ಲಿ ತೋರಿಸ್ತೇನೆ ಎನ್ನುವವರು ಹೇಗೆ ತೋರಿಸಬಲ್ಲೆವು? ನನ್ನಲ್ಲಿ ಪ್ರಯೋಜನವಿಲ್ಲದಂತಹ ಎಲ್ಲವನ್ನು ಪ್ರಭು ಯೇಸುವಿಗೆ ಕೊಡ್ತೇನೆ. ಪ್ರಭು ಯೇಸುವಿನಲ್ಲಿ ಪ್ರಯೋಜನವಾಗಿರುವ ಪ್ರತಿಯೊಂದನ್ನು ಹೊಂದಿಕೊಳ್ತೇನೆ. ನನ್ನ ಪಾಪಿಷ್ಠ ಜೀವಿತವನ್ನು ಪ್ರಭು ಯೇಸುವಿಗೆ ಕೊಡ್ತೇನೆ, ಪರಿಶುದ್ಧವಾದ ಜೀವಿತವನ್ನು ಪ್ರಭು ಯೇಸುವಿನಿಂದ ಹೊಂದಿಕೊಳ್ತೇನೆ ಎನ್ನುವಂಥವರಿರುವುದಾದರೆ ನಿಮ್ಮ ಹಸ್ತ ಪ್ರಭುವಿಗೆ ತೋರಿಸುವಿರಾ? ಬನ್ನಿ, ಇದ್ದ ಸ್ಥಳದಲ್ಲಿ ಮೊಳಕಾಲೂರಿ ಪ್ರಾರ್ಥಿಸೋಣ.
ಪರಿಶುದ್ಧನಾದ ತಂದೆಯೇ, ನಿಮ್ಮ ಸನ್ನಿಧಿಯಲ್ಲಿ ಕೂಡಿಬಂದು ನಿಮ್ಮ ವಾಕ್ಯದ ಮೂಲಕ ಶ್ರೇಷ್ಠವಾದ ಸಂದೇಶದಿಂದ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳಲು ಸಾಧ್ಯವಾಯಿತು. ನಿಮ್ಮನ್ನು ನಾವು ಪ್ರೀತಿಸುವುದಾದರೆ ಆ ಪ್ರೀತಿಯನ್ನು ನಾವು ಕ್ರಿಯೆಯಲ್ಲಿ ತೋರಿಸಬೇಕು. ದೇವರೇ, ಈ ದಿನ ಗಂಡನಿಗೆ ಪ್ರೀತಿಸ್ಲಿಕ್ಕಾಗ್ತಿಲ್ಲ, ಹೆಂಡತಿಗೆ ಪ್ರೀತಿಸ್ಲಿಕ್ಕಾಗ್ತಾ ಇಲ್ಲ, ಮಕ್ಕಳಿಗೂ ಪ್ರೀತಿಸ್ಲಿಕ್ಕಾಗ್ತಾ ಇಲ್ಲ, ಮನೆಯಲ್ಲಿರುವವರನ್ನು ಪ್ರೀತಿಸ್ಲಿಕ್ಕಾಗ್ತಾ ಇಲ್ಲ, ಸುತ್ತಲೂ ಇರುವವರನ್ನು ಪ್ರೀತಿಸ್ಲಿಕ್ಕಾಗ್ತಾ ಇಲ್ಲ. ನಿಮ್ಮ ಪ್ರೀತಿಯೇ ನಮ್ಮ ಮೇಲಿರುವುದಾದರೆ ಅದೇ ಪ್ರೀತಿ ನಮ್ಮೊಳಗಡೆ ಕೂಡ ಇರಬೇಕಲ್ಲವೋ? ಅದೇ ಪ್ರೀತಿಯನ್ನು ನಾವು ತೋರಿಸಬೇಕಲ್ಲವೇ? ಹಾಗಾಗಿ ದೇವರೇ, ಈ ದಿನ ನಮ್ಮಲ್ಲಿ ಪ್ರತಿಯೊಬ್ಬರು ನಿಮ್ಮನ್ನು ಪ್ರೀತಿಸುವುದಾದರೆ ಆ ಪ್ರೀತಿಯನ್ನು ಮೊದಲು ತಮ್ಮ ಮನೆಯಲ್ಲಿ ತೋರಿಸಬೇಕು, ನಿಮ್ಮ ವಾಕ್ಯವನ್ನು ಮೊದಲು ತಮ್ಮ ಮನೆಯಲ್ಲಿ ತೋರಿಸಬೇಕು. ಅಂತಹ ಕೃಪೆಯನ್ನು ದಯಪಾಲಿಸಿರಿ. ನಿಮ್ಮನ್ನು ನಾವು ಪ್ರೀತಿಸುವುದಾದರೆ ನಿಮಗೆ ಇಷ್ಟವಿಲ್ಲದವುಗಳನ್ನು, ನಮ್ಮ ಜೀವಿತಕ್ಕೆ ನಷ್ಟ ಉಂಟು ಮಾಡುವವುಗಳನ್ನು ನಾವು ಬಿಟ್ಟು ಬಿಡಬೇಕು. ಹಾಗೆ ಬಿಟ್ಟು ಬಿಡಲು ನಮಗೆ ಕೃಪೆ ದಯಪಾಲಿಸಿರಿ. ಅಬ್ರಹಾಮನು ಆ ದಿನ ತನ್ನ ಮಗನಿಗಿಂತಲೂ ನಿಮ್ಮನ್ನೇ ಹೆಚ್ಚಾಗಿ ಪ್ರೀತಿಸಿದ. ಹನ್ನಳು ಕೂಡ ತನ್ನ ಮಗನಿಗಿಂತಲೂ ನಿಮ್ಮನ್ನೇ ಹೆಚ್ಚಾಗಿ ಪ್ರೀತಿಸಿದಳು. ಪೇತ್ರನು ತನ್ನ ಪ್ರಾಣಗಿಂತಲೂ ದೇವರೇ ನಿಮ್ಮನ್ನೇ ಹೆಚ್ಚು ಪ್ರೀತಿಸಿದ. ಈ ದಿನ ನಾವೆಲ್ಲರೂ ಕೂಡ ದೇವರೇ, ನಮಗಿರುವಂತಹ ಸಮಸ್ತದಕ್ಕಿಂತಲೂ ನಿಮ್ಮನ್ನೇ ಹೆಚ್ಚಾಗಿ ಪ್ರೀತಿಸುವಂತಹ ಅತ್ಯದ್ಭುತವಾದ ಆತ್ಮೀಕತೆಯನ್ನು ದಯಪಾಲಿಸಿರಿ. ಯಾವಾಗ ಆ ಚಿಕ್ಕ ಹುಡುಗಿ ಈ ಮುತ್ತಿನ ಹಾರಕ್ಕಿಂತಲೂ ನನ್ನ ತಂದೆಯ ಪ್ರೀತಿ ದೊಡ್ಡದು ಎಂದು ಗುರುತಿಸಿ ಆ ಪ್ಲಾಸ್ಟಿಕ್ ಮುತ್ತಿನ ಹಾರ ಕೊಟ್ಟಳೋ, ಆಗ ನಿಜವಾದಂತಹ ಆಶೀರ್ವಾದವನ್ನು ಅವಳು ಕಾಣುತ್ತಾಳೆ. ಈ ದಿನ ಯಾರ್ಯಾರು ದೇವರೇ ತುಚ್ಛವಾದ, ನೀಚವಾದ, ಅಲ್ಪಕಾಲ ಪಾಪ ಭೋಗಗಳನ್ನು ಹಿಡಿದುಕೊಂಡು ತಿರುಗಾಡ್ತಿದ್ದಾರೋ, ಅವರು ಅಂತಹ ಜೀವಿತವನ್ನು ನಿಮಗೆ ಅರ್ಪಿಸಿಕೊಡ್ತಿದ್ದಾರೆ. ಅವರ ಜೀವಿತವನ್ನು ನೀವು ಅಂಗೀಕರಿಸಿರಿ. ಈ ದಿನ ಮೊದಲುಗೊಂಡು ದೇವರೇ, ಶ್ರೇಷ್ಠವಾದ ಜೀವಿತ ನಾವು ಜೀವಿಸುವ ಹಾಗೆ, ಮೌಲ್ಯಗಳಿಂದ ಕೂಡಿದ ಜೀವಿತ ಜೀವಿಸುವ ಹಾಗೆ ಸಹಾಯ ಮಾಡಿರಿ. ನೀವು ಪ್ರೀತಿ ಸ್ವರೂಪಿಯಾಗಿರೋದ್ರಿಂದ, ಆತ್ಮನ ಫಲ ಪ್ರೀತಿಯಾಗಿರೋದ್ರಿಂದ ಆ ಪ್ರೀತಿ ದೇವರೇ ನಮ್ಮ ಜೀವನದ ಕಣಕಣಗಳಲ್ಲೂ ಕಾಣಿಸಬೇಕು. ನಾವೆಲ್ಲೇ ವಾಸಿಸಿದರು, ಎಲ್ಲೇ ನಿವಾಸಿಸಿದರು ಪ್ರೀತಿಯುಳ್ಳವರಾಗಿ ಜೀವಿಸಬೇಕು. ಅಂತಹ ಕೃಪೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಕರ್ತನಲ್ಲಿ ಅತ್ಯಂತ ಪ್ರಿಯರಾದ ನಿಮಗೂ ಕಲ್ವರೇಶ್ವರ ವೀಕ್ಷಿಸುವ ನಿಮ್ಮೆಲ್ಲರಿಗೂ ಶಾಲೋಮ್. ಚೆನ್ನಾಗಿದ್ದೀರಾ? ಎಲ್ಲೆಡೆ ಎಲ್ಲರೂ ಮಾನಸಾಂತರ ಹೊಂದಬೇಕಾದ್ರೆ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕು. ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕಾದ್ರೆ ನನ್ನಂತಹ ಸೇವಕರಲ್ಲಿ ಯಾರಾದರೂ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ಪ್ರಕಟಿಸಬೇಕು. ನನ್ನಂತಹ ಸೇವಕರು ಸುವಾರ್ತೆ ಪ್ರಕಟಿಸಬೇಕಾದರೆ ಈ ವಾಕ್ಯ ಕೇಳುವಂತಹ ನೀವು ಸಹಾಯ ಮಾಡಿ, ಸಹಕರಿಸಿ, ಸಹಾಯ ಕಳಿಸುವಾಗ ಮಾತ್ರವೇ ಲಕ್ಷಾಂತರ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಈ ವಾಕ್ಯ ತಲುಪಿಸಬಲ್ಲೆವು. ಈ ದಿನ ಈ ವಾಕ್ಯ ನೀವು ಮನೆಯಲ್ಲೇ ಕೂತ್ಕೊಂಡು ವಿನಯದಿಂದ ಕೇಳಿ ವೀಕ್ಷಿಸುವವರಾಗಿ ವಿಶ್ವಾಸ ಬಿಡುತ್ತಿರುವುದಾದ್ರೆ ಕಾರಣ ಗೊತ್ತಾ? ಯಾರೋ ಒಬ್ಬರು ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿರೋದ್ರಿಂದಲೇ ನಿಮಗೆ ಈ ದಿವ್ಯವಾದ ವಾಕ್ಯ ತಲುಪಿಸಿದ್ದೇವೆ. ಎಷ್ಟೋ ಕಾಲದಿಂದ ವಾಕ್ಯ ಕೇಳ್ತಿರುವ ನೀವು ಕೂಡ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡುವುದಾದರೆ ನಿಮ್ಮ ಕುಟುಂಬದಿಂದ ಕೆಲವೊಂದು ಲಕ್ಷಾಂತರ ಜನರು ರಕ್ಷಕನ ಕುರಿತಾದ ಸುವಾರ್ತೆಯನ್ನು ಕೇಳುತ್ತಾರೆ. ಆ ದಿನ ಒಬ್ಬ ಹುಡುಗ 5 ರೊಟ್ಟಿ 2 ಮೀನು ಯೇಸುವಿಗೆ ಕೊಟ್ಟಿರೋದ್ರಿಂದಲೇ ಅವುಗಳನ್ನು ಸಾವಿರಾರು ಜನರಿಗೆ ಆಹಾರವಾಗಿ ಯೇಸು ಹಂಚಿಕೊಡ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಕರ್ತನು ಒಂದು ವೇಳೆ ನಿಮ್ಮನ್ನು ಪ್ರೇರೇಪಿಸುವುದಾದರೆ ನೀವು ಕಳಿಸಿಕೊಡಬೇಕಾದ ಸಹಾಯ ಕಳಿಸಿಕೊಟ್ಟು ಈ ಕಲ್ವರಿ ಸ್ವರ ಟಿವಿ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ ಅನೇಕ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಸುವಾರ್ತೆಯನ್ನು ಸಹಕರಿಸಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿರೆಂದು ಹೃದಯಪೂರ್ವಕವಾಗಿ ಕೋರುತ್ತೇನೆ. ಸ್ಕ್ರೀನ್ನಲ್ಲಿ ಕಾಣಿಸುವ ನಂಬರ್ಗೆ ತಕ್ಷಣವೇ ಫೋನ್ ಮಾಡಿ ಯಾವ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನೀವು ಸ್ಪಾನ್ಸರ್ ಮಾಡಬಹುದೆಂದು ತಿಳಿದುಕೊಳ್ಳಿರಿ. ಫಲಿತವಾಗಿ ಜೀವವುಳ್ಳಂತಹ ದೇವರ ಕುರಿತಾದ ವಾರ್ತೆಯನ್ನು ಲೋಕಕ್ಕೆ ಪರಿಚಯ ಮಾಡಿರೆಂದು ಮನವಿ ಮಾಡಿಕೊಳ್ತಾ ತಪ್ಪದೆ ಪ್ರಾರ್ಥನೆ ಪೂರ್ವಕವಾಗಿ ಸಹಾಯ ಮಾಡ್ತೀರೆಂದು ನಂಬುವಂಥವನಾಗಿದ್ದೇನೆ. ವಂದನೆಗಳು. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.